ಹಲೋ DCT 2026 ಆಸ್ಪಿರೆಂಟ್ಸ್. ಈಗ ನಿಮಗೆ DCT 2026 ಇಂದು ಫಸ್ಟ್ ರೌಂಡ್ ಟೈಮ್ ಟೇಬಲ್ ವೇಳಾಪಟ್ಟಿನ ಅನೌನ್ಸ್ ಮಾಡಿದ್ದಾರೆ. ಸೊ ನೀವು ಈ ವೇಳಾಪಟ್ಟಿ ನೋಡೋದಾದ್ರೆ ಯಾರೆಲ್ಲ ಲ್ಯಾಟರಲ್ ಎಂಟ್ರಿ ಟು ಇಂಜಿನಿಯರಿಂಗ್ ಹೋಗ್ತಾ ಇದ್ದೀರಾ, ದಟ್ ಈಸ್ ಕಾಲೇಜ್, ಮತ್ತು ವರ್ಕಿಂಗ್ ಪ್ರೊಫೆಷನಲ್ಸ್ ಯಾರೆಲ್ಲ ಇದ್ದೀರಾ. ಸೊ ನಿಮಗೆ ಈಗ ಯಾವ್ಯಾವ ಪ್ರೊಸೀಜರ್ಸು ಯಾವ್ಯಾವ ಡೇಟ್ಸ್ಗಳೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಮಗೆ ಟೈಮ್ ಕೊಟ್ಟಿರ್ತಾರೆ. 18th of July 2026 11 o'clock ಇಂದ ನಿಮಗೆ ಟೋಟಲಿ ವೆರಿಫಿಕೇಶನ್ ಸ್ಲಿಪ್ಸ್ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಏನಾದರೂ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ವೆಯ್ಟ್ ಫಾರ್ ಸಮ್ ಟೈಮ್, ವೆಯ್ಟ್ ಮಾಡಿ. ಅದಾದ್ಮೇಲೂ ಕೂಡ ಆಗಲೇ ಇಲ್ಲ 1 day 2 ಡೇವರೆಗೂ ವೆಯ್ಟ್ ಮಾಡಿ. ಆಗದೆ ಹೋದ್ರೆ ಅವಾಗ ನೀವು KEA ಗೆ ಕಾಲ್ ಮಾಡಬೇಕು. KEA ವೆಬ್ಸೈಟ್ ರಿಲೇಟೆಡ್ ಯಾರಿದ್ದಾರೆ ಆ KEA ಎಂಪ್ಲಾಯೀಸ್ಗಳನ್ನ ಇದಕ್ಕೆ ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಸೀಟ್ ಮೆಟ್ರಿಕ್ಸ್ ಮತ್ತು ಶುಲ್ಕದ ವಿವರ. ಸೀಟ್ ಮೆಟ್ರಿಕ್ಸ್ ಅಂತ ಅಂದ್ರೆ ಎಷ್ಟು ಸೀಟ್ಸ್ಗಳಿದೆ ಅಂದ್ರೆ ಯಾವ ಕಾಲೇಜಿನ ಯಾವ ಬ್ರಾಂಚ್ನಲ್ಲಿ ಎಷ್ಟು ಟೋಟಲ್ ನಂಬರ್ ಆಫ್ ಸೀಟ್ಸ್ಗಳು ಇದೆ ಅನ್ನುವಂಥದ್ದನ್ನ ಮತ್ತು ಫೀಸ್ ಸ್ಟ್ರಕ್ಚರ್ ಅನ್ನ 20th of July 2026 4 o'clock ಆನ್ವರ್ಡ್ಸು ನಿಮಗೆ ರಿಲೀಸ್ ಮಾಡ್ತಾರೆ. ಇಲ್ಲಿ ಹೇಳಿರೋ ಟೈಮ್ಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಾಗೆ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳಿರೋ ಟೈಮಲ್ಲಿ ರಿಲೀಸ್ ಆಗಿಲ್ಲ ಅಂದ ತಕ್ಷಣ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ವೆಯ್ಟ್ ಮಾಡಿ. KEA ಡಿಪಾರ್ಟ್ಮೆಂಟ್ ತುಂಬ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಮತ್ತು ಅಡ್ಮಿಷನ್ಸ್ಗಳ ಮೇಲೆ ವರ್ಕ್ ಮಾಡ್ತಿರುತ್ತೆ. ಹಾಗಾಗಿ ಡೇಟ್ಸು ಟೈಮು ಹೇಳ್ದಂಗೆ ಮ್ಯಾಚ್ ಆಗ್ದಲೇ ಇರ್ಬೋದು. ಅವ್ರು ಅನೌನ್ಸ್ ಮಾಡೋದಕ್ಕೆ ಡೇಟ್ಸ್ಗಳು ಮ್ಯಾಚ್ ಆಗಲ್ಲ, ಬಟ್ ಅವ್ರು ನಿಮಗೆ ಕೊಟ್ಟಿರೋ ಡೇಟ್ಸ್ನ ಕರೆಕ್ಟ್ ಟೈಮಲ್ಲೇ ನೀವು ಫಾಲೋ ಮಾಡಬೇಕು. ಸೊ ಫೀಸ್ ಸ್ಟ್ರಕ್ಚರು, ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಎಷ್ಟು ಸೀಟ್ಸ್ ಇದೆ, ಆ ಫೀಸ್ ಎಷ್ಟಿದೆ ಅಂತ ನೋಡಿಕೊಂಡು ನೀವೇನು ಮಾಡಬೇಕು, ಆಪ್ಷನ್ ಎಂಟ್ರಿನ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 21st of July 2026 11 AM ಇಂದ 24th of July 2026 11 AM ವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡೋದು ತುಂಬ ಜನಕ್ಕೆ ಇರುವಂಥ ಮೇಜರ್ ಡೌಟ್ಸ್ ಏನು ಅಂತ ಅಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಒಂದು ನಿಮ್ಮ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಳ್ಳಿ, ನಿಮ್ಮ ರ್ಯಾಂಕಿಂಗ್ಸ್ ನೋಡ್ಕೊಳ್ಳಿ, ಸೀಟ್ ಮೆಟ್ರಿಕ್ಸ್ ನೋಡಿ, ಫೀಸ್ ಸ್ಟ್ರಕ್ಚರ್ ನೋಡಿ, ಅಲ್ಲಿ ಲೊಕೇಶನ್ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಓಕೆ, ನಿಮ್ಗೊಂದು ಸಿಂಪಲ್ ಆಗಿ ಐಡಿಯಾ ಹೇಳಬೇಕು ಅಂತಂದರೆ, ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಗೆ ಕೆಲವು ಕಾಲೇಜ್ ಸಿಗಲ್ಲ ಅಂತ ನೀವೇ ಡಿಸೈಡ್ ಮಾಡಬೇಡಿ. ನಿಮಗೆ ಬೇಕಾ ದ ಟಾಪ್ 10 ಬೇಕಾ ಕಾಲೇಜು, ಟಾಪ್ 10 ಕಾಲೇಜ್ನ ನೀವು ಆಪ್ಷನ್ ಎಂಟ್ರಿಲಿ ಹಾಕಿ. ಅದಾದಮೇಲೆ ನಿಮ್ಮದೇ ಪ್ಲೇಸಲ್ಲಿರೋ ಕಾಲೇಜಸ್ಗಳು ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅವುಗಳನ್ನ ಹಾಕಿ. ನಿಮ್ಮ ರ್ಯಾಂಕಿಂಗಿಗೆ, ನಿಮ್ಮ ಹತ್ರ ಇರೋ ರಿಸರ್ವೇಷನ್ಸಿಗೆ ಅಲ್ಲಿ ಸೀಟ್ಸ್ಗಳು ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ನಿಮ್ಮ ಟೈಮ್ ಬರೋವರೆಗೂ ಸೀಟ್ಸ್ಗಳು ವೇಕೇಟ್ ಆಗಿತ್ತು ಅಂದರೆ ಡೆಫಿನೆಟ್ಲಿ ಸೀಟ್ಸ್ಗಳು ಸಿಗ್ತದೆ. ಸೊ ಆಪ್ಷನ್ ಎಂಟ್ರಿ ಜಾಸ್ತಿ ಮಾಡೋದ್ರಿಂದ ಪ್ರಾಬ್ಲಮ್ ಇಲ್ಲ, ಕಡಿಮೆ ಮಾಡಿದ್ರೆ ಸೀಟ್ ನಾಟ್ ಅಲಾಟೆಡ್ ಅಂತಾಗುತ್ತೆ. ಇದಕ್ಕೆ ಸಬಾರ್ಡಿನೇಟ್ ಆಗಿ ನಿಮಗೆ ಫಸ್ಟ್ ರೌಂಡ್ ಪ್ರಾಸೆಸ್ ಹೇಗಿರುತ್ತೆ ಆ ಎಲ್ಲದನ್ನು ಬೋರ್ಡ್ ಮೇಲೆ ನಾನು ಬರೆದ್ಬಿಟ್ಟು ವಿಡಿಯೋನ, ಸೊ ಇದಾಗಿದ್ದು ನೆಕ್ಸ್ಟ್ ನಿಮಗೆ ಕಂಟಿನ್ಯೂಸ್ ವೀಡಿಯೋಸ್ಗಳು ಸಿಗ್ತಾ ಇದೆ ಸ್ಟೂಡೆಂಟ್ಸ್. ಆ ಎಲ್ಲ ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಅವಾಗ ನಿಮಗೆ ಕಂಪ್ಲೀಟ್ ರೌಂಡ್ 1 ಅಂದ್ರೇನು, ರೌಂಡ್ 2 ಹೇಗಾಗುತ್ತೆ, ಚಾಯ್ಸ್ 1 ಚಾಯ್ಸ್ 2 ಪ್ರತಿಯೊಂದು ಆಪ್ಷನ್ಸ್ನು ನಾನು ಯೂಸಿಂಗ್ ದ ಬೋರ್ಡ್ ನಾನು ಸಾಲ್ವ್ ಮಾಡಿದ್ದೀನಿ. ಒಟ್ಟಾರೆ ಆಪ್ಷನ್ ಎಂಟ್ರಿ ಸಾಲ್ವ್ ಮಾಡಿ ಇದರೊಳಗೆ ಎರಡನೇದು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವ್ರಿಗೆ ಬ್ರಾಂಚ್ ಫಿಕ್ಸ್ ಮಾಡ್ಕೊಳ್ತೀರಾ. ಎಕ್ಸಾಂಪಲ್ CS, ಇವಾಗ ನೀವು ISCಗೂ ಹೋಗ್ಬೋದು, ಡೇಟಾ ಸೈನ್ಸ್ಗೂ ಹೋಗ್ಬೋದು, AMLIಗೂ ಹೋಗ್ಬೋದು, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದಕ್ಕೆ ಹೋಗ್ಬೋದು, ರೋಬೋಟಿಕ್ಸ್ ಹೋಗ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಹೋಗ್ಬೋದು. ಆದರೆ ಕೆಲವು ಸ್ಟೂಡೆಂಟ್ಸು ನಾನು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳಲ್ಲ, ನಾನು CS ಫಿಕ್ಸ್ ಇಟ್ಕೊಳ್ತೀನಿ ಅಂದರೆ ಅವಾಗ ನೀವೇನು ಮಾಡಬೇಕು, ಇಡೀ ಕರ್ನಾಟಕದಲ್ಲಿರುವಂಥ ಆ್ಯಸ್ ಪರ್ ಯುವರ್ ಪ್ರಿಯಾರಿಟಿ ನೀವು ಫಸ್ಟು ನಿಮ್ಮ ಟಾಪ್ ಕಾಲೇಜಸ್ ಯಾವ್ದು ಬೇಕು, ನಿಮ್ಮ ಡ್ರೀಮ್ ಕಾಲೇಜಸ್ಸಲ್ಲಿ ಎಲ್ಲ CS ಬ್ರಾಂಚಸ್ ತೊಗೊಳ್ಳಿ. ಅದಾದಮೇಲೆ ಬೇರೆ ಬೇರೆ ಪ್ಲೇಸು, ನಿಮ್ಮ ನಿಯರ್ ಬೈ ಡಿಸ್ಟ್ರಿಕ್ಸ್ಗಳು ಯಾವ ಥರ ಡಿಸ್ಟ್ರಿಕ್ಸ್, ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರು ತೊಗೊಳ್ಳಿ, ಮೈಸೂರು ತೊಗೊಳ್ಳಿ, ಹುಬ್ಳಿ,
ಅದಾದಮೇಲೆ ಮೈಸೂರು, ಈ ಥರ ಎಲ್ಲ ಸೀಟ್ಸ್ ಕೊಡ್ತಾ ಹೋಗಿ. ಇಲ್ಲ ನಿಮಗೆ ಬ್ರಾಂಚಸ್ಗಳಿಗಿನ ಇಂಪಾರ್ಟೆಂಟ್ ನಿಮಗೆ ಪ್ಲೇಸ್ ಆಗಿದ್ರೆ, ಅಂದರೆ ನಿಮ್ಮದೇ ಊರಲ್ಲಿರೋ ಕಾಲೇಜಲ್ಲೇ ನಿಮಗೆ ಸೀಟ್ ಬೇಕು, ಅಥವಾ ನಿಮ್ದು ಯಾವುದೋ ಮೈಸೂರಲ್ಲೇ ಸೀಟ್ಸ್ ಬೇಕು, ಕೊಡಗಲ್ಲೇ ಸೀಟ್ಸ್ ಬೇಕು, ಈ ಥರ ಏನಾದರೂ ನೀವು ಇದ್ದರೆ, ಇಫ್ ಯು ಆರ್ ರೆಡಿ ಟು ಚೇಂಜ್ ಫಾರ್ ಯುವರ್ ಬ್ರಾಂಚ್ ಅನ್ನೋ ಮೈಂಡ್ಸೆಟ್ಟಲ್ಲಿ ಇದ್ದರೆ ಅವಾಗ ಹೇಗೆ ಕೊಡಬೇಕು? ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಎಲ್ಲ ಕಾಲೇಜ್ CS ಕೊಡಬೇಕು, ಆಮೇಲೆ CS ರಿಲೇಟೆಡು ಮೈಸೂರಲ್ಲಿ ಎಲ್ಲ ಕಾಲೇಜ್ IS ಕೊಡಬೇಕು, ಅದಾದಮೇಲೆ ಮೈಸೂರಲ್ಲಿರೋ ಎಲ್ಲ ಕಾಲೇಜ್ ಡೇಟಾ ಸೈನ್ಸ್ ಕೊಡಬೇಕು, ಅದಾದಮೇಲೆ ಮೈಸೂರಲ್ಲಿರೋ ಎಲ್ಲ ಕಾಲೇಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡಬೇಕು, ಅದಾದಮೇಲೆ ರೋಬೋಟಿಕ್ಸ್ ಕೊಡಬೇಕು. ಒಟ್ಟಾರೆ ಒಂದು ನಿಮ್ಮ ಸಿಟಿ ಕಾನ್ಸಂಟ್ರೇಟು ಅಂದರೆ ನಿಮ್ಮದೇ ಊರನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಈ ರೀತಿ ಕೊಟ್ಟು, ಅದಾದಮೇಲೆ ನೀವು ಮತ್ತೆ ಬೇರೆ ಊರಿನ CS, IS, ಡೇಟಾ ಸೈನ್ಸು, ಆರ್ಟಿಫಿಷಿಯಲ್ ಲರ್ನಿಂಗ್ಸು, ನೆಕ್ಸ್ಟು ರೋಬೋಟಿಕ್ಸು, ಈ ಥರ ಮೂವ್ ಮಾಡ್ತಾ ಹೋಗ್ಬೋದು. ಅದರ್ವೈಸ್ ಎಲ್ಲ ಕಡೆ ಸೇಮ್ ಬ್ರಾಂಚ್ ಕೊಟ್ಟು ನೆಕ್ಸ್ಟು ಎಲ್ಲ ಊರುಗಳಲ್ಲಿ ನೆಕ್ಸ್ಟ್ ISಗೆ ಬರಬೇಕು. ಈ ರೀತಿ ಏನಾದರೂ ಆಪ್ಷನ್ ಎಂಟ್ರಿನ ಸರಿಯಾಗಿ ಲಿಸ್ಟ್ಗಳನ್ನ ಈಗಲೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಟೈಮ್ ಇರೋದು 21st 24, ಓಕೆ, 3 to 4 days ಟೈಮ್ ಇರುತ್ತೆ. ಆ ಟೈಮಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ಕೂಡ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಸೊ ಆಪ್ಷನ್ ಎಂಟ್ರಿ ಆದಮೇಲೆ ಅದು ಬ್ಲಾಕ್ ಆಗುತ್ತೆ, ಆಮೇಲೆ ನೀವು ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಕಾಲೇಜು ಅಲಾಟ್ ಆಗಿದೆ, ಓಕೆ, A ಅನ್ನೋ ಕಾಲೇಜಲ್ಲಿ ಒಂದು B ಅನ್ನೋ ಬ್ರಾಂಚ್ ಅಲಾಟ್ ಆಗಿದೆ ಅಂತ ರಿಸಲ್ಟ್ಸ್ ಬರುತ್ತೆ. ಆ ರಿಸಲ್ಟು ಫೈನಲ್ ರಿಸಲ್ಟ್ ಅಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡಿರೋದ್ರಲ್ಲಿ ಕೆಲವು ಮಕ್ಕಳಿಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತಲೂ ಬರುತ್ತೆ, ಕೆಲವ್ರಿಗೆ ಕಾಲೇಜಸ್ಗಳು ಅಲಾಟ್ ಆಗುತ್ತೆ. ಸೊ ಇದು ಆದಮೇಲೆ ಮತ್ತೆ ನಿಮಗೆ ಮಾಡಿಫೈ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. 24th July 2026 6 PM ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದರೆ ದಿಸ್ ಇಸ್ ನಾಟ್ ದ ಫೈನಲ್. ಅದಾದ ನಂತರ ಮತ್ತೆ ನಿಮಗೆ 2 days ಟೈಮ್ ಇದೆ. 24th July 2026 ಇಂದ 27th July 2026 ವರೆಗೂ 11 AM ವರೆಗೂ ನೀವು ಆ್ಯಡ್ ಮಾಡ್ಬೋದು. ಯಾವುದಾದ್ರೂ ಕಾಲೇಜ್ ಬೇಕು ಅಂದರೆ ಆ್ಯಡ್ ಮಾಡ್ಬೋದು. ಮೇಲೆ ಇರೋ ಕಾಲೇಜ್ನ ಕೆಳಗೆ ಹಾಕ್ಬೋದು, ಕೆಳಗಡೆ ಪ್ರಿಯಾರಿಟಿಲಿರೋ ಕಾಲೇಜ್ನ ಮೇಲೆ ಹಾಕ್ಬೋದು, ರೀಆರ್ಡರ್ ಮಾಡ್ಬೋದು, ಕೆಲವು ಕಾಲೇಜ್ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಸೊ ಇಲ್ಲಿ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ 27th July 2026 6 PM ಬರುತ್ತೆ. ಅಗೇನ್ ಅಂತೆಲ್ಲಿ ಇಲ್ಲಿ ಹೇಳಿದಾರನೇ ನಿಮಗೆ 27th ಎಲ್ಲಾನು ಫೈನಲ್ ರಿಸಲ್ಟ್ ಬರುತ್ತೆ ಅನ್ಕೋಬೇಡಿ, ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ಸು ಇರುತ್ತೆ. ಈ 27th ಏನು ರಿಸಲ್ಟ್ ಬರುತ್ತೆ ಅದು ನಿಮ್ಮ ಫೈನಲ್ ಕಾಲೇಜ್. ಈಗ ಆ ಕಾಲೇಜ್ ಅನೌನ್ಸ್ಮೆಂಟ್ ಆದಮೇಲೆ ನಿಮ್ಮ ಹತ್ರ 4 ಚಾಯ್ಸಸ್ ಇರುತ್ತೆ. ಆ ಚಾಯ್ಸಸ್ನ ಎಂಟ್ರಿ ಮಾಡ್ಕೊಳ್ಳೋಕ್ಕೆ 28th July 2026 ಇಂದ 31st July 2026 ಮಿಡ್ ನೈಟ್ವರೆಗೂ ಟೈಮ್ ಇರುತ್ತೆ. ಸೊ ನೀವೇನಿದ್ರು ಚಾಯ್ಸಸ್ನ ಎಂಟ್ರಿ ಮಾಡಬೇಕು. ಸಿಂಪಲ್ ಆಗಿ ಹೇಳ್ತೀನಿ, ಇದ್ರದ್ದು ಎಲಾಬ್ರೇಟಿವ್ ವಿಡಿಯೋ ಅಪ್ಕಮಿಂಗ್ ವಿಡಿಯೋದೆಲ್ಲ ರಿಲೀಸ್ ಮಾಡ್ಕೊಡ್ತೀನಿ. ಚಾಯ್ಸ್ 1 ಅಂದರೆ ಈಗ ಸಿಕ್ಕಿರೋ ಕಾಲೇಜು, ಐ ಆಮ್ ವೆರಿ ಹ್ಯಾಪಿ, ಐ ಗೋ ಟು ದ ಕಾಲೇಜ್ ಆ್ಯಂಡ್ ಐ ಜಾಯಿನ್ ಟು ದ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಚಾಯ್ಸ್ 1 ಕ್ಲಿಕ್ ಮಾಡಿ. ಅದಾದಮೇಲೆ KEAಗೆ ಫೀಸ್ ಪೇ ಮಾಡಿ, ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಪೇ ಮಾಡಿ, ಕಾಲೇಜಿಗೆ ಸ್ಟಾರ್ಟ್ ಮಾಡಿ ಹೋಗೋಕ್ಕೆ. ಚಾಯ್ಸ್ 2 ಅಂದರೆ ಸಿಕ್ಕಿರೋ ಕಾಲೇಜು ಓಕೆ ಆದರೂ ಕೂಡ ನಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅದರ ಮೇಲ್ಗಡೆ ಇರೋ ಕಾಲೇಜ್ ಏನಾದರೂ ಸಿಗಬಹುದಾ ಅಂತ ಏನಾದರೂ ನಿಮಗೆ ಕಾಯಬೇಕು ಅನ್ನೋ ಟೈಮ್ ಅಂದರೆ ನಿಮಗೆ ಕಾಯಬೇಕು ಅನ್ನೋ ಪೇಷನ್ಸ್ ಇತ್ತು ಅಂದರೆ ಚಾಯ್ಸ್ 2 ಕೊಡಿ. ಚಾಯ್ಸ್ 2 ಕೊಟ್ಟರೆ ಸೀಟನ್ನು ನೀವು ನಿಮ್ಮದೇ ಹೋಲ್ಡಲ್ಲಿ ಇಟ್ಕೊಳ್ಳೋ ರೀಸನಿಗೋಸ್ಕರ KEAಗೆ ಫೀಸ್ ಕಟ್ಟಲೇಬೇಕು. KEAಗೆ ಫೀಸ್ ಕಟ್ಟದೇ ಇದ್ದರೆ ನಿಮ್ಮ ಸೆಲೆಕ್ಟೆಡ್ ಕಾಲೇಜ್ ರಿಜೆಕ್ಟ್ ಆಗುತ್ತೆ. KEAಗೆ ಫೀಸ್ ಕಟ್ಟಬೇಕು, ಆದರೆ ರಿಸಲ್ಟು ಸೆಕೆಂಡ್ ರೌಂಡ್ ರಿಸಲ್ಟು ಚಾಯ್ಸ್ 2 ಚಾಯ್ಸ್ 3 ಕ್ಲಿಕ್ ಮಾಡೋರು ಆಟೋಮೆಟಿಕಲಿ ದಲ್ ಗೋ ಫಾರ್ ದ ಸೆಕೆಂಡ್ ರೌಂಡ್. ಚಾಯ್ಸ್ 1 ಕೊಟ್ಟಿರೋರು ಫಸ್ಟ್ ರೌಂಡಲ್ಲಿ ವೈಂಡ್ ಅಪ್ ಆಗ್ತಾರೆ.
ಈಗ ಚಾಯ್ಸ್ 2 ಕೊಟ್ಮೇಲೆ ನೀವು ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಕಟ್ಟೋ ಹಾಗಿಲ್ಲ. ಯಾಕಂದರೆ ನಿಮಗೆ ನಿಮ್ಮ 10ನೇ ಕಾಲೇಜ್ ನಿಮಗೆ ಬಂದಿದೆ, ನೀವು ಹಾಕಿರೋ ಪ್ರಿಯಾರಿಟಿಲಿ 10th ಕಾಲೇಜ್ ಬಂದಿದೆ. ಸೆಕೆಂಡ್ ರೌಂಡಲ್ಲಿ ಅದೇನಾದರೂ 5th ಬರ್ಬೋದು, ಆದರೆ 11th ಹೋಗೋದಿಲ್ಲ. ಹಾಗಾಗಿ KE ಫೀಸ್ ಕಟ್ಟಬೇಕು, ಆದರೆ ಇಂಜಿನಿಯರಿಂಗ್ ಫೀಸ್ ಕಟ್ಟೋಂಗಿಲ್ಲ. KE ಫೀಸ್ ಕಟ್ಟದೆ ಹೋದರೆ ನಿಮ್ಮ ಸೀಟ್ಸು ಕ್ಯಾನ್ಸಲ್ ಆಗುತ್ತೆ. ಚಾಯ್ಸ್ 3 ಅಂದರೆ ಟೋಟಲಿ ನನಗೆ ಬೇಡವೇ ಬೇಡ, ನಾನು ನೆಕ್ಸ್ಟ್ ಅಪ್ಕಮಿಂಗ್ ರೌಂಡಿಗೆ ಹೊಸದಾಗಿ ಸೀಟ್ ಮೆಟ್ರಿಕ್ಸಲ್ಲಿ ಹೋಗ್ತೀನಿ ಅಂದರೆ ಚಾಯ್ಸ್ 3 ಹೋಗಬೇಕು. ಚಾಯ್ಸ್ 3 ಸೀಟ್ ಮೆಟ್ರಿಕ್ಸು ಚಾಯ್ಸ್ 1ಅಲ್ಲಿ ಹೋಗಿರೋ ಸೀಟ್ಸ್ಗಳನ್ನ ಬಿಟ್ಟು ಉಳಿದಿರೋ ಸೀಟ್ಸ್ಗಳು ಮಾತ್ರ ನಿಮಗೆ ಚಾಯ್ಸ್ 3 ಒಳಗೆ ರಿಪ್ಲಿಕ್ ಆಗುತ್ತೆ. ಇದನ್ನು ಸೆಕೆಂಡ್ ರೌಂಡ್ ಅಂತೀವಿ. ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಅವ್ರಿಗೂ ರಿಸಲ್ಟ್ ಬರುತ್ತೆ. ಚಾಯ್ಸ್ 3 ಅವರು ಮತ್ತೆ ಆಪ್ಷನ್ ಇಟ್ಟು ಸೇಮ್ ಇಲ್ಲಿಂದ ಎಲ್ಲ ಪ್ರೊಸೀಜರ್ ಮತ್ತೊಂದು ಸೆಕೆಂಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ. ಸಮ್ಟೈಮ್ಸ್ ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಇರುತ್ತೆ, ಸಮ್ಟೈಮ್ಸ್ ಇರೋದಿಲ್ಲ. ಇರುತ್ತೆ ಅನ್ನೋದು ಅವ್ರು ಇನ್ಫಾರ್ಮ್ ಮಾಡಲ್ಲ, ಇರಲ್ಲ ಅನ್ನೋದು KE ಇನ್ಫಾರ್ಮ್ ಮಾಡಲ್ಲ. ಹಾಗಾಗಿ ಬೆಟರ್ ಆಪ್ಷನ್ ಚಾಯ್ಸ್ 1ಅಲ್ಲೇ ಒಳ್ಳೆ ಕಾಲೇಜ್ ತೊಗೊಂಡು ಹೋಗಿ, ಅಥವಾ ಯು ಕ್ಯಾನ್ ಹೋಲ್ಡ್ ಆನ್ ದ ಸೀಟ್ಸ್ ಬೈ ಕ್ಲಿಕ್ಕಿಂಗ್ ದ ಚಾಯ್ಸ್ 2. ಐ ಥಿಂಕ್ ಚಾಯ್ಸ್ 3 ಒಳಗಡೆ ವೆರಿ ರೇರ್ ಕೇಸಸ್ ಯು ವಿಲ್ ಗೆಟ್ ದ ಬೆಸ್ಟ್ ಕಾಲೇಜಸ್. ಓಕೆ, ನೆಕ್ಸ್ಟ್ ಆಫ್ಟರ್ ಚಾಯ್ಸ್ ಎಂಟ್ರಿ ನಾನು ಹೇಳಿದ್ನಲ್ವಾ, ಸೊ ಚಾಯ್ಸ್ 1, ಚಾಯ್ಸ್ 2 ಯಾರೆಲ್ಲ ನೀವು ಕ್ಲಿಕ್ ಮಾಡ್ತೀರಾ, ಫಾರ್ ದೋಸ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ಟು ಪೇ KE ಫೀಸ್. KE ಫೀಸ್ ಪೇ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಡೌನ್ಲೋಡ್ ದ ಚಾನಲ್. ಡೌನ್ಲೋಡಿಂಗ್ ಚಾನಲ್ ಚಲನನ್ನು ಡೌನ್ಲೋಡ್ ಮಾಡಿ ನೀವು ಬ್ಯಾಂಕಿಗೆ ಫೀಸ್ ಕಟ್ಟಬೇಕು. 3 ಚಲನ್ ಸ್ಲಿಪ್ ಬಂದಿರುತ್ತೆ, ಒಂದು ನಿಮ್ಗೆ ಪರ್ಪಸ್ಸು, ಒಂದು ಇಂಜಿನಿಯರಿಂಗ್ ಕಾಲೇಜು, ಇನ್ನೊಂದು ಬ್ಯಾಂಕ್ ಪರ್ಪಸ್ ಆಗಿರುತ್ತೆ. ಸೊ 12th noon of 28th of July 2026 ಇಂದ 1st August 2026 ಅಪ್ ಟು 11 AM ನೀವು ಚಲನನ್ನು ಡೌನ್ಲೋಡ್ ಮಾಡಿ ಬ್ಯಾಂಕಿಂಗಿಗೆ ಬ್ಯಾಂಕ್ ಹೋಗಿ ಫೀಸನ್ನು ಪೇ ಮಾಡ್ತೀರಾ. ಚಾಯ್ಸ್ 1 ಓಕೆ, ಶುಲ್ಕ ಪಾವತಿ ಮಾಡೋದು. ಚಾಯ್ಸ್ 1, ಚಾಯ್ಸ್ 2 ಮಾಡಿ ಚಲನ್ ಡೌನ್ಲೋಡ್ ಮಾಡಿದವರು ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1. ಓಕೆ, ಇಲ್ಲಿ ಡೌನ್ಲೋಡಿಂಗಿಗೆ ಆಪ್ಷನ್ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೋಬೋದು. ಅದಾದ್ಮೇಲೆ ಬ್ಯಾಂಕಿಂಗ್ ಅವರ್ಸಲ್ಲಿ ಅಮೌಂಟನ್ನು ಪೇ ಮಾಡಬೇಕು, ಪ್ಲಸ್ ಕಾಲೇಜ್ಗೆ ಅಡ್ಮಿಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಶುಲ್ಕ ಪಾವತಿ ಮಾಡಬಹುದು. ಚಾಯ್ಸ್ 1, ಚಾಯ್ಸ್ 2 ಆಯ್ಕೆ ಮಾಡಿಕೊಂಡು ಚಲನ್ ಡೌನ್ಲೋಡ್ ಮಾಡಿ ಅಭ್ಯರ್ಥಿಗಳಿಗೆ ಮಾತ್ರ ಪೇಮೆಂಟ್ ಆಫ್ ಫೀಸ್, ಅಂದರೆ ಚಾಯ್ಸ್ 1, ಚಾಯ್ಸ್ 2 ಮಾಡಿದವ್ರು ಮಾತ್ರ ಬ್ಯಾಂಕಿಂಗಿಗೆ ಪೇ ಮಾಡ್ತೀರಾ. ಅದಾದಮೇಲೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಮತ್ತೆ ಕಾಲೇಜಿಗೆ ಹೋಗಿ ಅಲ್ಲಿ ಸ್ವಲ್ಪ ಫೀಸ್ ಇರುತ್ತೆ, ಆ ಫೀಸ್ ಪೇ ಮಾಡಿ ನೀವು ಕಾಲೇಜ್ ಜಾಯ್ನ್ ಆಗಬೇಕು. ಅದಾದಮೇಲೆ ಮತ್ತೆ KE ವೆಬ್ಸೈಟಿಗೆ ಬಂದು ನಾವು ಕಾಲೇಜಿಗೆ ಜಾಯ್ನ್ ಆಗಿದ್ದೀವಿ, ನಾವು DCET ಎಲ್ಲ ಪ್ರೊಸೆಸ್ ಮುಗಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ನೊಂದು ಲಿಂಕನ್ನು ಪ್ರೊಸೀಜರ್ಸ್ ಮಾಡಿ ನೀವು DCET ಪ್ರಾಸೆಸ್ಸು ವೈಂಡ್ ಅಪ್ ಆಗುತ್ತೆ. ಈಗ ಚಾಯ್ಸ್ 2 ಮಾಡಿರೋರು KE ಫೀಸ್ ಕಟ್ಟಿರ್ತೀರಾ, ಸೆಕೆಂಡ್ ರೌಂಡ್ ರಿಸಲ್ಟ್ ವೆಯ್ಟ್ ಮಾಡಿರಿ. ಸೆಕೆಂಡ್ ರೌಂಡಲ್ಲಿ ಬಂದಿರೋ ರಿಸಲ್ಟ್ ಕಾಲೇಜ್ನ ಒಪ್ಕೊಳ್ಳೇಬೇಕು. ಒಪ್ಕೊಳ್ಳಲ್ಲ ಅಂದರೆ ಥರ್ಡ್ ರೌಂಡ್ ಇದ್ದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಇಲ್ಲದೆ ಇದ್ದರೆ ನೀವು ಪೇಮೆಂಟ್ ಸೀಟಲ್ಲಿ ಹೋಗ್ಬೋದು. ಅದು ಆಗಲ್ಲ ಅಂದರೆ ನೆಕ್ಸ್ಟ್ ಇಯರು ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಇನ್ನು ನಿಮಗೆ ಗೌರ್ಮೆಂಟ್ ಜಾಬ್ಸ್ಗಳು ಕಾಲ್ ಆಗಿದೆ ಸ್ಟೂಡೆಂಟ್ಸ್, ಯಾರೆಲ್ಲ ಡಿಪ್ಲೊಮೊ ಕಂಪ್ಲೀಟೆಡ್ ನಿಮ್ಮೆಲ್ಲರಿಗೂ, ಅದರಲ್ಲೂ ಸಿವಿಲ್, ECE, DMEC ಎಲ್ಲ ಗೌರ್ಮೆಂಟ್ ಜಾಬ್ಸು ಕಾಲ್ ಆಗಿದೆ. ಡಿಪ್ಲೊಮೊದವ್ರಿಗೆ, ಎಲ್ಲ ಇಂಜಿನಿಯರಿಂಗ್ ಬ್ರಾಂಚಸ್ ಅವ್ರಿಗೆ, ಡಿಗ್ರಿಯಲ್ಲಿ ಮ್ಯಾಥಮೆಟಿಕ್ಸ್ ಆಗಿರೋರಿಗೆ, ಫಿಸಿಕ್ಸ್ ಆಗಿರೋರಿಗೆ, ಮತ್ತು ಅಗ್ರಿಕಲ್ಚರ್ ಅವ್ರಿಗೂ ಕೂಡ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಕಾಲ್ ಆಗಿದೆ. ಟೋಟಲ್ 750 ಪೋಸ್ಟ್ಗಳು ಕಾಲ್ ಆಗಿದೆ. ಲ್ಯಾಂಡ್ ಸರ್ವೇಯರ್ಗೆ, KKಗೆ ಅಂದರೆ ಒಟ್ಟು RPC ಅಂದರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ಸ್ ಅಂದ್ಕೊಳ್ತೀವಿ, 37,500 to 76,100 rupees ನಿಮಗೆ ಸ್ಯಾಲರಿ ಇರುತ್ತೆ. ಒಟ್ಟು ಪೋಸ್ಟ್ಗಳು ಕಾಲ್ ಆಗ್ತಾ ಇರುವಂಥದ್ದು 560 ಪೋಸ್ಟ್ಗಳು ಕಾಲ್ ಆಗ್ತಾ ಇದೆ. ಲ್ಯಾಂಡ್ ಸರ್ವೇಯರ್ KK ಕಲ್ಯಾಣ ಕರ್ನಾಟಕದವರಿಗೆ 37,500 ಇಂದ 76,100 rupees ಸ್ಯಾಲರಿ ಇರುತ್ತೆ. 190 ಪೋಸ್ಟು, ಟೋಟಲ್
50 ಪೋಸ್ಟ್ ಆಗಿರುತ್ತೆ. ಯಾರಿಗೆಲ್ಲ ಇದೆ? ಎಲ್ಲ ಇಂಜಿನಿಯರಿಂಗ್ ಅವ್ರಿಗೆ, ಎಲ್ಲ ಡಿಪ್ಲೊಮಾ ಬ್ರಾಂಚ್. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಎಲ್ಲ ಇಂಜಿನಿಯರಿಂಗ್ ಅವ್ರಿಗೂ, ಯಾವುದೇ ಇಂಜಿನಿಯರಿಂಗ್ ಅಥವಾ AMIE ಪದವಿ ಹೊಂದಿದ್ರೆ, ಮ್ಯಾಥ್ಸ್ ಆಗಿದ್ರೆ ವಿಶ್ವವಿದ್ಯಾನಿಲಯದಿಂದ ಡಿಗ್ರಿ ಪದವಿ ಆಗಿದ್ರೆ, ಕಂಪ್ಯೂಟರ್ ಸೈನ್ಸ್ ಪದವಿ ಆಗಿದ್ರೆ, ಅಂದರೆ BSc BCA, ಸೊ ಅವ್ರಿಗೆ ಇನ್ಫಾರ್ಮೇಷನ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಅದಾದಮೇಲೆ ನಿಮಗೆ ಅಗ್ರಿ ಆಗಿರೋರು ನೋಡ್ರಿ, ಯಾವುದೇ ವಿಭಾಗದಲ್ಲಿ ಡಿಪ್ಲೊಮೊ ಪಡೆದಿರತಕ್ಕದ್ದು ಆಗಿದ್ರೆ ಅವರು ನೀವು ಅಪ್ಲೈ ಮಾಡಬಹುದು. ನಿಮಗೆ 2 ಪೇಪರ್ ಇರುತ್ತೆ, ಒಂದು ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಜನರಲ್ ಪೇಪರ್ 100 ಮಾರ್ಕ್ಸ್ ಫಾರ್ 2 hour ಎಕ್ಸಾಮಿನೇಷನ್, ಸ್ಪೆಸಿಫಿಕ್ ಪೇಪರ್ 100 ಮಾರ್ಕ್ಸ್ ಫಾರ್ 2 hour ಎಕ್ಸಾಮಿನೇಷನ್. ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಮ್ಯಾಥ್ಸ್ 40%, ಫಿಸಿಕ್ಸ್ 10%, ಜಿಯೋಗ್ರಫಿ 10%, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೆ 20%, ಕಂಪ್ಯೂಟರ್ ಅಪ್ಲಿಕೇಶನ್ಸ್ 20%. ಸೊ ಈ ಸಿಲೆಬಸ್ ಇದೆ. ಇದಕ್ಕೆ ನಾವು ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತೀವಿ. ನಿಮಗೆ ಸರ್ವೇಯರ್ ಪೋಸ್ಟ್ಗಳಿಗೆ, ಗೌರ್ಮೆಂಟ್ ಪೋಸ್ಟ್ಗೆ ನಾವೀಗಾಗಲೇ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಕೋಚಿಂಗ್ ಕೊಟ್ಟು KPTCL, PWD ಅಲ್ಲಿ ಈ ಸ್ಟೂಡೆಂಟ್ಸ್ ನಮ್ಮಲ್ಲಿ ಕೋಚಿಂಗ್ ಸೆಲೆಕ್ಷನ್ ಆಗಿ ಆಲ್ರೆಡಿ JEE ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಿಮಗೆ ಕೋಚಿಂಗ್ ಜಾಯಿನ್ ಆಗಬೇಕು ಅಂದರೆ ಇಲ್ಲಿ ಮೆನ್ಷನ್ ಮಾಡಿರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ತಗೋಬೋದು. ನಾಟ್ ಓನ್ಲಿ ದಿಸ್, DCET 2027 ಲಾಂಗ್ ಟರ್ಮ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಗೋಗಿರೋ ಕ್ಲಾಸ್ನ ರೆಕಾರ್ಡಿಂಗಲ್ಲಿ ಕೊಡ್ತೀವಿ. ಆನ್ಲೈನ್ ಇದೆ, ಆಫ್ಲೈನ್ ಇದೆ, ರೆಕಾರ್ಡೆಡ್ ಇದೆ, ಸೀರೀಸ್ ಆಫ್ ಟೆಸ್ಟ್ ಇದೆ, OMR ಎಕ್ಸಾಮ್ ಇದೆ, ಮಟೀರಿಯಲ್ ಇದೆ. ಓಕೆ, ಸೊ ನಿಮಗೆ ಆಲ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿಸ್ತಿದ್ದೀವಿ ಫಾರ್ ಬೋತ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಲ್ಯಾಟರಲ್ ಎಂಟ್ರಿ ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ಕೋಚಿಂಗ್ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಕಾಲ್ ಮಾಡಿ, ನೀವು ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ಸ್ ತಗೋಬೋದು. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ನಿಮಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಯೂಟ್ಯೂಬ್ ವಿಡಿಯೋದಲ್ಲಿ ಎಲಾಬ್ರೇಟಿವ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿಡಿಯೋ ಇದೆ. ಅದನ್ನು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ, ರಿಲೇಟಿವ್ ಗ್ರೂಪ್ಸ್, ಕಾಲೇಜ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸೊ ದಟ್ ಸಾಕಷ್ಟು ಜನ ಗೌರ್ಮೆಂಟ್ ಜಾಬ್ಸ್ನ ಅಪ್ಲೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI Academy.